ಕುಂದಾಪುರದ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗಳು ಒಂದೇ ಪ್ಲೇಸಲ್ಲಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಹರ್ಷಿತಾ ರಾವ್. ಇವತ್ತು ಒಂದು ಸ್ಪೆಷಲ್ ಈವೆಂಟ್ ಇತ್ತು. ಈ ಥರ ಈವೆಂಟ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು. ಅದೇನೆಂದರೆ ಜನಸೇವಾ ಟ್ರಸ್ಟ್ ಅವರು ಕಂಟೆಂಟ್ ಕ್ರಿಯೇಟರ್ಸ್ ಮೀಟಪ್ ಅಂತ ಮಾಡಿದ್ರು. ಈ ಸಲ ನಡೆಯೋ ಅಭಿಮತ ಸಂಭ್ರಮದ ಬಗ್ಗೆ ಮಾಹಿತಿ ನೀಡೋ ಸಲುವಾಗಿ ಈ ಮೀಟಪ್ ಮಾಡಿದ್ರು. ಈ ವರ್ಷ ಫೆಬ್ರವರಿ 14 ಅಂದರೆ ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಪ್ರಶಸ್ತಿ ಪ್ರದಾನ, ಯಶೋಗಾದೆ, ವಿಜಯ್ ಪ್ರಕಾಶ್ ಅವರ ಲೈವ್ ಕಾನ್ಸರ್ಟ್ ಕೂಡ ಇದೆ. ರಿಷಬ್ ಶೆಟ್ಟಿ, ಆಂಕರ್ ರೇಣುಶ್ರೀ ಹೀಗೆ ಹಲವಾರು ಸೆಲೆಬ್ರಿಟೀಸ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಇದನ್ನ ನಡೆಸ್ತಾ ಇರೋ ಜನಸೇವಾ ಟ್ರಸ್ಟ್ ಬಗ್ಗೆ ಹೇಳೋದಾದ್ರೆ, ಡ್ರಗ್ಸ್, ಬೆಟ್ಟಿಂಗ್ ಮಾಫಿಯಾ ವಿರುದ್ಧ ಹೋರಾಡಿ ಎಷ್ಟೋ ಜೀವಗಳನ್ನ ಉಳಿಸಿದೆ. ಹಾಗೆ ಆಶ್ರಯ ಇಲ್ಲದಿದ್ದವರಿಗೆ, ಅಂಗವಿಕಲರಿಗೆ ಸಹಾಯ ಮಾಡ್ತಾ ಬರೀ ಹೆಸರಿಗೆ ಮಾತ್ರ ಜನಸೇವಾ ಟ್ರಸ್ಟ್ ಆಗದೆ ಅಕ್ಷರಶಃ ಜನರಿಗೆ ಆಸರೆ ನೀಡ್ತಾ ಬಂದಿರುವಂತ ಒಂದು ಸಂಸ್ಥೆ. ಮನು ಹಂದಾಡಿ, ವಸಂತ್ ಗಿಳಿಯಾರ್, ಈಶ್ವರ್ ಶೆಟ್ಟಿ ಜೊತೆಗೆ ಇನ್ಫ್ಲೂಯೆನ್ಸರ್ಸ್ ಲೈಕ್ ಶ್ರೇಯಾ ಮರವಂತೆ, ಪಂಚಮಿ ಕೃಷ್ಣ, ಆದಿಶ್ ಕುಂದಾಪುರ, ಸಂಗೀತ್ ಸಾಲಿಗ್ರಾಮ, ನಾಗೇಂದ್ರ ನಾಯಕ್, ಮಿಸ್ಟರ್ ಮಣಿಪಾಲ್ ಕೂಡ ಈ ಮೀಟಿಂಗ್ ಅಟೆಂಡ್ ಆಗಿದ್ರು. ಎಲ್ಲ ಇನ್ಫ್ಲೂಯೆನ್ಸರ್ಸ್ನ ಮೀಟ್ ಮಾಡಿ ನಂಗಂತೂ ಸಖತ್ ಖುಷಿ ಆಯಿತು. ಹೊಸ ಫ್ರೆಂಡ್ಶಿಪ್, ಒಂದೊಳ್ಳೆ ಕನೆಕ್ಷನ್ ಕೂಡ ಬಿಲ್ಡ್ ಆಯಿತು. ಇಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್. ಅಭಿಮತ ಸಂಭ್ರಮದ ಇನ್ವಿಟೇಷನ್ ಜೊತೆಗೆ ನೆನಪಿನ ಕಾಣಿಕೆ ಕೂಡ ಸಿಕ್ತು. ಈ ಕಡೆ ನೋಡಿದ್ರೆ ಮನು ಹಂದಾಡಿ ಸರ್ ಜೊತೆ ಸೆಲ್ಫಿಗೆ ಕ್ಯೂನೇ ರೆಡಿ ಆಗಿತ್ತು. ಹಾಗೋ ಹೀಗೋ ಮಾಡಿ ಒಂದು ಫೋಟೋ ತಗೊಂಡು ಮುಗಿಯುವಾಗ ಗಂಟೆ 8 ಆಯಿತು. ಈಗ ಫನ್ ಟೈಮ್ ಬಿಗಿನ್ಸ್. ಎಲ್ಲರೂ ಫೋಟೋ ವಿಡಿಯೋ ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ, ಇನ್ನು ಕೆಲವರು ಅವರ ಲಾಗಿಂಗ್ ಜರ್ನಿ, ಎಕ್ಸ್ಪೀರಿಯನ್ಸ್, ಐಡಿಯಾಸ್ನ ಶೇರ್ ಮಾಡಿಕೊಂಡು ಒಬ್ರಿಗೊಬ್ರು ಚಿಟ್ ಚಾಟ್ ಮಾಡ್ತಾ ನಿಂತಿದ್ರು. ನಾನು ಇರಲಿ ಸಿಕ್ಕಿದೆ ಚಾನ್ಸ್ ಅಂತ ಶ್ರೇಯಾ ಮರವಂತೆ, ಪಂಚಮಿ ಕೃಷ್ಣ ಜೊತೆ ಫೋಟೋಸ್ ಕ್ಲಿಕ್ ಮಾಡೇಬಿಟ್ಟೆ. ಹೆಂಗೆ ನಾವು ಸೂಪರ್ ಅಲ್ವಾ? ಹೊಟ್ಟೆ ತಾಳ ಹಾಕ್ತಿತ್ತಂತ ಎಲ್ಲರೂ ಊಟಕ್ಕೆ ಕ್ಯೂ ನಿಂತರು. ವೆಜ್, ನಾನ್ ವೆಜ್ ಅಂತ ತರ ಊಟ ರೆಡಿ ಆಗಿತ್ತು. ಎಲ್ಲರೂ ನಾನ್ ವೆಜ್ನ ಎಂಜಾಯ್ ಮಾಡ್ತಿದ್ರೆ, ನಾನು ಮಾತ್ರ ನಾನ್ ವೆಜ್ ಅಂತ ಗುಂಪಿಗೆ ಸೇರದೇ ಇರೋ ಪದ ಥರ ಗೋಬಿ, ಇಡ್ಲಿ ಹಾಕೊಂಡು ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಊಟ ಮುಗಿಸಿ ಹೊರಟ್ವಿ. ಥ್ಯಾಂಕ್ ಯು ಅಭಿಮತ ಟೀಮ್ ಆ್ಯಂಡ್ ಸುಹಾಸ್ ಕೆಂಜರ್ ಫಾರ್ ದಿಸ್ ಅಪಾರ್ಚುನಿಟಿ.